ಹಲವಾರು ಹೊಸ ನಾಟಕಗಳೆಲ್ಲ ಈ ರಂಗೋತ್ಸವ ಕರೆಯೋದ್ರ ಮೂಲಕ ವೃತ್ತಿ ಕಂಪನಿಯಲ್ಲಿ ಅಭಿಜಾತ ಕಲಾವಿದೆಯಾಗಿದ್ದಂಥ ಸುಂದರಮ್ಮನವ್ರನ್ನ ನೆನಪಿಗಾಗಿ ಈ ನಾಟಕೋತ್ಸವ ಆಯೋಜಿಸಿರೋದು ಕನ್ನಡ ರಂಗಭೂಮಿಗೆ ಮತ್ತು ಹೊಸ ಪೀಳಿಗೆಗೆ ಒಂದು ಅವಿಸ್ಮರಣೀಯವಾದಂಥ ಘಟನೆ ಆಗಲಿದೆ. ಸುಂದರಮ್ಮನವರು ವೃತ್ತಿನಿರತ ಕಲಾವಿದೆ. ರಂಗದಲ್ಲಿ ನೋಡಿದ ತಕ್ಷಣವೇ ಆಂಗಿಕ ವಾಚಿಕ ಎರಡಿದ್ದರೆ ಅವರು ಸರ್ವೈವಲ್ ಆಗಿಬಿಡ್ತಿದ್ರು. ಅಪೂರ್ವವಾದ ಸುರದ್ರೂಪಿ ಆಗಿದ್ದರೂ ಕೂಡ ಒಳ್ಳೆ ಸುಮಧುರವಾದ ಕಂಠ ಅದರಿಂದ ಅವರ ಗಾಯನದಿಂದ ಅಂದಿನ ಪ್ರೇಕ್ಷಕರನ್ನ ಮನಸೂರೆಗೊಂಡಿರೋದು ನೋಡ್ತಾ ಇದ್ದೀವಿ. ಇಂದಿನ ಪೀಳಿಗೆಗೆ ಏನು ಕಲೆ ಸಂಸ್ಕೃತಿ ಎಲ್ಲವೂ ಚರಿತ್ರೆಯೇ ಈಗಿನ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ದಿಕ್ಕಾಪಾಲಾಗ್ತಾ ಇರೋ ಸಮಯದಲ್ಲಿ ಹಿರಿಯರನ್ನು ಪೂರ್ವಸೂರಿಗಳನ್ನು ನೆನೆಸ್ಕೋಬೇಕಾಗತ್ತೆ. ನಿಜದ ಚರಿತ್ರೆ ಏನಿದೆ ಅದು ಕಲೆ ಸಂಸ್ಕೃತಿದು. ಆ ನಿಟ್ಟಿನಲ್ಲಿ ನನಗೆ ಸುಂದರಮ್ಮ ರಂಗೋತ್ಸವ ತುಂಬ ಮಹತ್ವವಾಗಿದೆ. ಮಳವಳ್ಳಿಯ ಮಹಾಜನತೆ, ಅದ್ರ ಜೊತೆಗೆ ನಾಡಿನ ಎಲ್ಲ ಜನ ಇನ್ನೇನು ನಾಟಕೋತ್ಸವ ಬರುತ್ತೆ, ಈ ಒಂದು ಮೊದಲನೇ ಒಂದು ಅಡಿಗಲ್ಲನ್ನು ಮಧು ಮತ್ತು ಅವನ ರಂಗತಂಡ ರಂಗಬಂಡಿ ಅಡಿ ಇಡ್ತಾ ಇದೆ. ಈ ಥರ ಮಹನೀಯರನ್ನು ನಾವು ನಿರಂತರವಾಗಿ ಸ್ಮೃತಿಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಅವರು ಕೊಟ್ಟಂಥ ಕನ್ನಡ ರಂಗಭೂಮಿಗೆ ಸಂಸ್ಕೃತಿಗೆ ಕೊಟ್ಟಂಥ ಕೊಡುಗೆಗಳ ಅಪಾರ. ಹಾಗಾಗಿ ಸುಂದರಮ್ಮನವರ ರಂಗೋತ್ಸವ ಯಶಸ್ವಿಯಾಗಲಿ, ನಾವೆಲ್ಲ ಅದರಲ್ಲಿ ಪ್ರೀತಿಪೂರ್ವಕವಾಗಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಈ ರಂಗೋತ್ಸವಕ್ಕೆ ನನ್ನ ಆರೈಕೆ ಇದೆ, ಬೆಂಬಲ ಇದೆ. ನಾನು ಕೂಡ ಆ ಫೆಸ್ಟಿವಲಲ್ಲಿ ಭಾಗವಹಿಸ್ತಂತ ಹೇಳ್ತೀನಿ. ನೀವು ಭಾಗವಹಿಸಿ. ನಮಸ್ಕಾರ.